ಈಗ ನಮ್ಮ SP ಗಳಿಗೆ DC ಗಳಿಗೆ ಈ ಪೋಸಿ ಸ್ಕೀಮ್ ಮೊನ್ನೆ ತಾನೇ ನೀವು ಗಮನಿಸಿದಿರಲ್ಲ, ಇವೆಲ್ಲ ಕೆಲವೆಲ್ಲ ₹1ಗೆ ₹3 ಬಡ್ಡಿ ಕೊಡ್ತೀವಿ, ₹2 ಬಡ್ಡಿ ಕೊಡ್ತೀವಿ, 30%, 36%, 48%. ಇದೆಲ್ಲ ಕೂಡ ಇಂಟೆಲಿಜೆನ್ಸ್ ಅವ್ರ ಹತ್ರ ನಾನು ಹೇಳಿದ್ದೀನಿ, ಪೊಲೀಸ್ ಅವ್ರಿಗೆ ನಿಮ್ಮದೇ ಆದಂಥ ಇಂಟೆಲಿಜೆನ್ಸ್ ಬಿಟ್ಟು ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು PDOಗಳು ತಿಳಿಸಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬಿಲ್ ತಂದರೂ ಕೂಡ ಈ ರೀತಿ ಮಿಸ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೆ ಕಡಿವಾಣ ಹಾಕಬೇಕು. ಅವನ್ನೆಲ್ಲರೂ ಕೂಡ ಇದಕ್ಕೆ ಬಲಿ ಮಾಡಬೇಕು. ಅವ್ರಿಗೆಲ್ಲ ಕೇಸ್ಗಳು ಬುಕ್ ಮಾಡಬೇಕು. ಯಾರಿಗೂ ಕೂಡ ಜಾಗೃತಿ ಮೂಡಿಸ್ಬೇಕು. ಇಂಥದಕ್ಕೆ ಆಮಿಷಕ್ಕೆ ಯಾರೂ ಕೂಡ ಒಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾನು ಅವ್ರಿಗೆ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಇದನ್ನು ನಾವು ನಮ್ಮ ಇಂಟೆಲಿಜೆನ್ಸ್ ಅವರು ಕೂಡ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ರೆವಿನ್ಯೂ ಇಲಾಖೆಯವರು 3 ಜನ ಸೇರಿ ಅಂಥವನ್ನೆಲ್ಲ ಗುರುಸಿ ಈ ಮೀಟ್ರ್ ಬಡ್ಡಿ ಯಾರ ಹತ್ರ ಉಸುಲು ಮಾಡಿಕೊಂಡು ಬೇರೆ ಬೇರೆ ಥರ ಆಸೆ ತೋರಿಸಿ ಒಂದು 6 ತಿಂಗಳು 7 ತಿಂಗಳು ಕೊಟ್ಬಿಟ್ಟು 1 ವರ್ಷ ಆದಮೇಲೆ ಓಡೋಗ್ತಾರೆ. ಈ IMA ಇವೆಲ್ಲ ಏನೆಲ್ಲ ನೋಡಿದಿರ ನೀವೆಲ್ಲ, ಅದೇ ಯಾವುದೋ ವಿನ್ವಿನ್ಕೋ ಏನೇನೋ ಬಂತಲ್ಲ ಸ್ಕೀಮ್ಗಳು, ಆ ರೀತಿ ಅವನ್ನೆಲ್ಲ ಕೂಡ ನಿಲ್ಲಿಸಲಿಕ್ಕೆ ಮಾಡ್ತಾಯಿದ್ವಿ. ಜೊತೆಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ನಮ್ಮ DC ಗಳಿಗೆ, ಈ ಮೊಬಿಲಿಟಿ ಪ್ಲ್ಯಾನ್ ನಮ್ಮ ಮುಂದಕ್ಕೆ ಪ್ಲ್ಯಾನಿಂಗ್ ಅಥಾರಿಟಿಗೆ ಪ್ರತಿ ತಾಲೂಕಲ್ಲೂ ಕಂಪಲ್ಸರಿ ಈಗಿಂದನೇ ರಿಂಗ್ ರೋಡ್ಗೆ ನಾವು ವ್ಯವಸ್ಥೆನ ಪ್ಲ್ಯಾನ್ ಹಾಕ್ಕೊಳ್ಬೇಕು ಅಂತ. ಒಂದೇ ವರ್ಷ ನಾವು ಮಾಡೋಕ್ಕಾಗದೇ ಇರ್ಬೋದು, ಬಟ್ ಗ್ರಿಡ್ನ ನಾವು ಮಾರ್ಕ್ ಮಾಡಿ ಬಿಡಬೇಕು. ಅದಕ್ಕೆ ಬೇಕಾದಷ್ಟು ಸಮಸ್ಯೆ ಇದೆ, ಬೇಕಾದಷ್ಟು ಫೈನಾನ್ಷಿಯಲ್ ಇರ್ತದೆ, ಇರಲಿ ಚಿಂತೆ ಇಲ್ಲ. ಯಾಕೆಂದರೆ ಟೌನ್ಗಳಲ್ಲಿ ವೆಹಿಕಲ್ ಹೋಗ್ಬೋಳೋಕ್ಕೆ ಭಾಳ ಕಷ್ಟ ಆಗ್ತದೆ. ಸೊ ಅದಕ್ಕೆ ಎಲ್ಲ ಟೌನ್ ಹೆಡ್ ಕ್ವಾರ್ಟರ್ಸು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಿಗೆ ಒಂದು ರಿಂಗ್ ರೋಡನ್ನು ಕಂಪಲ್ಸರಿ ಇಡಬೇಕು. ಆಗ ಟೌನು ಕೂಡ ಬೆಳೀತದೆ, ಮಾರ್ಕೆಟ್ ಕೂಡ ಜಾಸ್ತಿ ಆಗ್ತದೆ, ಅವರ ಆಸ್ತಿ ಬೆಲೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಮುಂದಕ್ಕೆ ಪ್ಲ್ಯಾನ್ ಹಾಕಿ ಅಲ್ಲಿ ಕನ್ಸ್ಟ್ರಕ್ಷನ್ ನಿಲ್ಲಿಸಬೇಕು. ಒಂದು ಸತಿ ಕನ್ಸ್ಟ್ರಕ್ಷನ್ ಆಗೋಯ್ತು ಅಂತಂದರೆ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ತಾಲೂಕಿನ ಎಲ್ಲ ಹೆಡ್ ಕ್ವಾರ್ಟರ್ಸು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ರಿಂಗ್ ರೋಡ್ ಮಾಡಲಿಕ್ಕೆ ನೀವು ಗ್ರಿಡ್ನ ತಯಾರು ಮಾಡಿ ಅಂತೇಳಿ, ಅದಕ್ಕೆ ನಾನು ಲೋಕಲ್ ಬಾಡಿ ಏನು ನಮ್ಮ ಪ್ಲ್ಯಾನಿಂಗ್ ಅಥಾರಿಟಿಗಳಿದೆ, ನಮ್ಮ ಬೆಂಗಳೂರು ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಗಳಿದೆ, ಅವ್ರಿಗೆ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದನ್ನು ಟೌನ್ ಪ್ಲ್ಯಾನಿಂಗ್ ಅವ್ರನ್ನ ನೀವು ಬಳಸ್ಕೊಳ್ಬೇಕು ಅಂತ ತಿಳಿಸಿದ್ದೇನೆ. ಇದಲ್ಲದೆ ಗಾಂಜಾ, ಡ್ರಗ್ಸ್ ಇವೇನಿದೆ ಇದಕ್ಕೂ ಕೂಡ ಭಾಳ ಹುಷಾರಾಗಿರಬೇಕು ಅಂತ ಹೇಳಿದ್ದೇನೆ. ಈಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಬೆಸ್ಟ್. ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಹೈಯೆಸ್ಟ್ ಈ ಡ್ರಗ್ಸ್ನೆಲ್ಲ ಹಿಡಿದಿರೋಂಥದ್ದು. ಆದರೂ ಕೂಡ ನಾವು ಭಾಳ ಹುಷಾರಾಗಿರಬೇಕು. ವಿವಿಧ ರೀತಿಯಿಂದ ಕಾಡುಗಳಲ್ಲಿ ಹಾಕ್ಬಿಡೋದು, ತರೋದು, ಮಾಡೋದು, ಇದನ್ನು ಕಳಿಸೋದು ಇವೆಲ್ಲ ಕೂಡ ಇದ್ದಾರೆ. ಭಾಳ ಪೆಡ್ಲರ್ಸ್ ಇದ್ದಾರೆ. ಕಾನೂನಲ್ಲಿ ಬೇಕಾದಷ್ಟು ಅವನ್ನೆಲ್ಲ ಹೊರಗಡೆ ಕಳಿಸ್ಬೇಕು ಅಂತ ಅಂದರೂ ಆ ಟ್ರಯಲ್ ಕೇಸೆಲ್ಲ ಆಗಬೇಕಾಗಿದೆ. ಸೊ ಅದಕ್ಕೆ ವಿರುದ್ಧವಾದಂಥ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಸೊ ಹಂಗೆ ಇನ್ನು ಕೆಲವು ವಿಚಾರಗಳನ್ನು ಅವರ ಗಮನಕ್ಕೆ ತಂದಿದ್ದೇನೆ. ಆಮೇಲೆ ಭಾರತ್ ಜೋಡೋ ಕಾರ್ಯಕ್ರಮ ನನ್ನ ದೊಡ್ಡ ಕನಸಿನ ಕಾರ್ಯಕ್ರಮ. 25 ವರ್ಷದಲ್ಲೇ ಮಾಡಬೇಕು ಅಂತ ಹೊರಟಿದ್ದೆ. ಕಾರಣದಿಂದ ಅದಾಯಿತು. ಈಗ ಪ್ರತಿ ಪಂಚಾಯತಿಲಿ ಮತ್ತು ನಗರಗಳಲ್ಲಿ 6,000 ಪಂಚಾಯತ್ ಇದೆ, ಇನ್ನು 4,000 ಟೌನ್ ಇದೆ. ಸೌಹಾರ್ದತೆಗೋಸ್ಕರ, ನಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸ್ಲಿಕ್ಕೋಸ್ಕರ ಇವತ್ತು ಬೇಕಾದಷ್ಟು ಅವಕಾಶಗಳು ಬಂದಿದೆ. ಸೊ ಅದಕ್ಕೆ ನಾನ್ ಪೊಲಿಟಿಕಲ್, ಇಟ್ ವಿಲ್ ಬಿ ಆರ್ಗನೈಸೇಷನ್ ಆಫ್ ಎ ನಾನ್ ಪೊಲಿಟಿಕಲ್. ಎಲ್ಲ ಯುವಕರು 16 ವರ್ಷದಿಂದ 35-40 ವರ್ಷದವರೆಗೂ ಡೇಟ್ ಫಿಕ್ಸ್ ಮಾಡ್ತೀವಿ. ಅದನ್ನು ಯಾರು PDOಗಳು, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟವರು ಎಲ್ಲರೂ ಒಂದು ಕಡೆ ಪ್ರತಿ ವಾರಕ್ಕೊಂದ್ಸತಿ ಅವರೆಲ್ಲ ಸೇರಿಸೋದಕ್ಕೆ, ಶಾಲೆಗಳಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಎಲ್ಲೂ ಪ್ರೈವೇಟ್ ಅಲ್ಲದೆ ಅವರೆಲ್ಲ ಸೇರಿ ಕ್ರೀಡೆಗೆ, ಸಾಂಸ್ಕೃತಿಕ ಮತ್ತು ಅನೇಕ ದೇಶದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅವರ ಪ್ರತಿಭೆಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಭಾರತ್ ಜೋಡೋ ಯುವಕ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಯಾವ ರೀತಿ ಆ ನಾಯಕತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಅವ್ರಿಗೆಲ್ಲ ಒಂದು ಗುಣಗಳನ್ನು ಇದನ್ನು ಅವರು
ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ವಿತೌಟ್ ಎನಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅವರಲ್ಲಿ ಗುರುತಿಸಿ ಅವರಿಗೆ ಈ ಒಂದು ಸಂಘಟನೆಯಲ್ಲಿ ಸಂಘವನ್ನು ಮಾಡಲಿಕ್ಕೆ ಗೈಡ್ಲೈನ್ಸ್ನ ಸದ್ಯದಲ್ಲೇ ಮಾಡ್ತೇನೆ. ಅದ್ರ ಬಗ್ಗೆ ಕೂಡ ಅವ್ರಿಗೆಲ್ಲರೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ, ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸುಮಾರು 200ರಿಂದ 250 ಜನ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು ಅದರಲ್ಲಿ ಪಾಲ್ಗೊಳ್ಬೇಕು. ಗಂಡಾಗಲಿ ಹೆಣ್ಣಾಗಲಿ ಅವರಲ್ಲಿ ಏನೇನು ಪ್ರತಿಭೆ ಇದೆ ಆ ಪ್ರತಿಭೆಗಳನ್ನು ಮಾಡಬೇಕು. ಒಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 10 lakhs ಪರ್ ಪಂಚಾಯತಿ. 10,000 ಇದಕ್ಕೆ 1,000 ಕೋಟಿ ರೂಪಾಯಿ ಆ ಯುವಕರ ಪ್ರತಿಭೆಗಳಿಗೆ ಯಾವುದೇ ಕ್ರೀಡೆ ಇರಲಿ, ಯಾವುದೇ ಕ್ರೀಡೆ ಇಷ್ಟ ಬಂದ ಕ್ರೀಡೆ ಆಯ್ಕೆ ಮಾಡಿಕೊಳ್ಳಿ, ಅವರು ಇಷ್ಟ ಬಂದ ನಾಟಕಗಳನ್ನ ಆಡ್ಕೊಳ್ಳಿ. ಯಾವ ಥರದ ನಾಟಕ, ಸಂಗೀತ, ಮತ್ತೊಂದು ನಮ್ಮ ಸಂಸ್ಕೃತಿ ಏನು ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಜಾತೀಯತೆ ಇಲ್ಲದೆ ಒಂದು ಐಕ್ಯತೆಯನ್ನು, ಶಾಂತಿಯ ತೋಟ, ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾರತದ ಎಲ್ಲ ಧರ್ಮ ಜಾತಿಗಳು ಒಗ್ಗೂಡಿ ಯುವಕರು ಒಂದಾಗಿ ಎಲ್ಲ ದ್ವೇಷ ಮನೋಭಾವವನ್ನು ದೂರಿಟ್ಟು, ನಾವು ಮಕ್ಕಳು ವಿದ್ಯಾಭ್ಯಾಸ ಚಿಕ್ಕದಲ್ಲಿದ್ದಾಗ ನಮಗೆ ಯಾವ ಜಾತಿನೂ ಗೊತ್ತಿಲ್ಲ, ಯಾವ ಧರ್ಮನೂ ಗೊತ್ತಿಲ್ಲ. ನಾವು ಯಾವ ರೀತಿ ನಾವು ಕಲ್ತ್ಕೊಂಡು ಹೋಗ್ತೀವೋ ಆ ದೃಷ್ಟಿಲಿ ನಾವೆಲ್ಲ ಕೆಲಸ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೋ, ಹಂಗೆ ಆ ಯುವಕರುಗಳು ಆ ರೀತಿ ಅವರ ಸಂಘಟನೆಯನ್ನು ಮಾಡಿಕೊಂಡು ಬೆಳೀಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅದಕ್ಕೆ ನೀವೆಲ್ಲ ಸಿದ್ಧತೆ ಆಗಬೇಕು ಅಂತ ನಾನು ಹೇಳಿದ್ದೇನೆ.